ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಲಾಗು ನಿಮಗೆ ಇಷ್ಟ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇಷ್ಟ ಆದರೂ ಇಷ್ಟ ಆಗದೇ ಇದ್ದರೂ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಬನ್ನಿ, ಈ ಸಲ ಪಂಚಮಿ ಹಬ್ಬಕ್ಕೆ ನಾವು ಏನೇನು ಮಾಡಿದ್ವಿ ಮತ್ತು ಏನು ಸಿದ್ಧತೆಯನ್ನು ಮಾಡ್ಕೊಂಡ್ವಿ ಅಂತೆಲ್ಲ ತೋರಿಸ್ತೀನಿ. ಬನ್ನಿ, ಇಲ್ಲಿ ನಾವೀಗ ಮೊದಲಿಗೆ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ. ನಮ್ಮ ಒಂದು ಗ್ಯಾಸ್ ಕಟ್ಟಿ ಎಲ್ಲ ಸೀಳಿತ್ತಲ್ರಿ, ಅದನ್ನು ನಾವು ಸ್ವಲ್ಪ ಈ ವರ್ಷ ರಿಪೇರಿ ಮಾಡಿಸ್ಕೊಂಡ್ವಿ. ಅಂದರೆ ತುಂಬ ಒಂದು 2-3 ವರ್ಷ ಆಯ್ತು ರೀ ಸೀಳಿ. ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಗ್ಯಾಸ್ ಕಟ್ಟಿ ಒಡೆದೈತಿ, ಹೀಗಾಗಿ ನಾವು ಏನು ವಿಡಿಯೋ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ನೋಡ್ರಿ, ಎಲ್ಲ ಇಲ್ಲಿಂದ ಹಿಡಿದು ಅಲ್ಲಿ ಮಟ್ಟ ಅಷ್ಟೊಂದು ಗ್ಯಾಸ್ ಕಟ್ಟಿ ಎಲ್ಲ ಸೀಳಿತ್ತಿದ್ದು. ಹಾಗೆ ಇಷ್ಟು ವರ್ಷ ನಾವು 2 ವರ್ಷ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ವಿ. ಈ ವರ್ಷ ಅನುಕೂಲ ಆಯಿತು, ಈ ವರ್ಷ ಇದನ್ನು ಕಟ್ಟೆಯನ್ನು ಹಾಕಿಸ್ಕೊಂಡ್ವಿ. ಹಾಗೆ ಮನೆಗೆ ಪೇಂಟ್ ಕೂಡ ಆಗಿರಲಿಲ್ಲ ರೀ. ಹೀಗಾಗಿ ನಾವು ಈ ವರ್ಷ ಹೊಸ ಗ್ಯಾಸ್ ಕಟ್ಟೆಯನ್ನು ಹಾಕಿಸ್ಕೊಂಡು ಮನೆಗೆಲ್ಲ ಪೇಂಟ್ ಮಾಡ್ಕೊಂಡ್ವಿ. ನೋಡಿರಿ, ಇಲ್ಲೇ ಮನೆಯೆಲ್ಲ ಎಷ್ಟೊಂದು ಹೊಲಸಾಗೈತೆ, ಎಲ್ಲ ಸಿಮೆಂಟೆಲ್ಲ ಹಾರಿ ಬಿದ್ದೈತಿ. ಅಂದ್ರೆ ಅದು ಗ್ಯಾಸ್ ಕಟ್ಟೆಯನ್ನು ಎಲ್ಲ ಕಲ್ಲೆಲ್ಲ ಕೊರೆದು ಮಷಿನ್ಲೆ ಕೊರೆದೆಲ್ಲ ಮಾಡಿದ್ರಲ್ರಿ, ಹೀಗಾಗಿ ಮನೆಯೆಲ್ಲ ಕಿಚನೆಲ್ಲ ಧೂಳಾಗಿತ್ತು. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ಳೋಷ್ಟರಲ್ಲಿ ಟೈಮ್ ಸಾಲಿಲ್ಲ ನನಗೆ. ಹೀಗಾಗಿ ಒಂದು 15 ದಿನ ಆಯಿತು ನಾನು ಯಾವುದೇ ವಿಡಿಯೋನೂ ಹಾಕಲಿಲ್ಲ. ನೋಡಿ, ಈಗ ಕಿಚನ್ಗೆಲ್ಲ ಪೇಂಟ್ ಎಲ್ಲ ಆದಮೇಲೆ ತೋರಿಸ್ತಾ ಇದ್ದೀನಿ, ಎಷ್ಟು ನೈಸ್ ಕಾಣಿಸ್ತಾ ಇದೆ. ಇದೆಲ್ಲ ಗ್ಯಾಸ್ ಕಟ್ಟಿ ಭಾಳ ಹೊಲಸಾಗಿತ್ತು ರೀ. ಎಲ್ಲ ಸ್ವಚ್ಛಾಗಿ ನೀರು ಹಾಕಿ ತೊಳ್ಕೊಂಡು ಅದಾದ ನಂತರ ಇಲ್ಲಿ ಹೊರಗೆ ಪೇಂಟ್ ಹಚ್ಚಾಕತ್ತಿದ್ರಿ. ಅವ್ರಿಗೆ ನಾಷ್ಟ ಮಾಡಬೇಕಂತ ಈರುಳ್ಳಿ ಟೊಮೆಟೊನ ಹೆಚ್ಚಿಟ್ಕೊಂಡೆ. ನಂತರ ಎಲ್ಲ ಇದು ಕ್ಲೀನಾಗೆಲ್ಲ ಒಣಗಿದ ಮೇಲೆ ನಾನು ಗ್ಯಾಸನ್ನು ಮೇಲಿಟ್ಕೊಂಡು ಅವರಿಗೆ ಎಲ್ಲ ನಾಷ್ಟ ಮಾಡಿಕೊಟ್ಟೆ. ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಗ್ರಾನೈಟ್ ಟೈಲ್ಸನ್ನು ಹಾಕ್ಸಿವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೊದಲಿಂದೆಲ್ಲ ಬ್ಲ್ಯಾಕ್ ಇತ್ತು ರೀ, ದಪ್ಪಂದು ಹಳೆ ಕಲ್ಲಿತ್ತು, ಬ್ಲ್ಯಾಕ್ ಕಲರ್ ಒಳಗಿತ್ತು, ಹಿಂಗಾಗಿ ಕ್ಲಿಯರ್ ಕಾಣಿಸ್ತಾ ಇರಲಿಲ್ಲ. ನೋಡಿ, ಅದಕ್ಕೆ ಹೊಂದ್ಕೊಳ್ಳೋ ಥರ ಇಲ್ಲೇ ಮುಂದ್ಗಡೆ ಡಿಸೈನ್ ಕೂಡ ಮಾಡ್ಯಾರ. ಡಿಸೈನ್ ಒಂದು ಟೈಲ್ಸನ್ನು ಹಾಕ್ಯಾರ. ನೋಡಿ, ನಾನು ಗ್ಯಾಸ್ ಬಿಡ್ಕೊ ಒಂದು ರಟ್ಟನ್ನು ಹಾಕೀನಿ ರೀ. ಯಾಕಂದ್ರೆ ನಮ್ಮದು ಇಲ್ಲಿ ಗ್ಯಾಸ್ ಪಕ್ಕ ಸಿಂಕ್ ಇಲ್ಲ ರೀ, ಹಿಂಗಾಗಿ ಏನಾರ ಕುಕ್ಕರ್ ಅದು ಎಲ್ಲ ಉಕ್ಕಿ ಬಿದ್ದರೂ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂಥೇಳಿ ನಾನು ರಟ್ಟನ್ನು ಹಾಕ್ಕೊಂಡಿನಿ. ರಟ್ಟು ತೆಗೆದೋಗೋದು, ಬೇರೆ ಹೊಸ ರಟ್ಟನ್ನು ಹಾಕೋಬೋದು. ನೋಡಿ, ಕಿಚನೆಲ್ಲ ಪೇಂಟ್ ಆದಮೇಲೆ ನಾನು ಉಂಡೆ ಮಾಡೋದಕ್ಕೆ ಬೇಕಾದಂಥ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊಂಡೇನಿ ರೀ. ಆ ಡಬ್ಬಗಳು ಉಂಡೆಯನ್ನು ಉಂಡೆಗಳನ್ನು ಹಾಕೋದಕ್ಕೆ ಬೇಕಾಕತಿ. ದೊಡ್ಡ ದೊಡ್ಡ ಪಾತ್ರೆಗಳು ಹಣ ಹಾಕೋದಕ್ಕೆ ಬೇಕಲ್ರಿ, ಅದಕ್ಕೋಸ್ಕರ ಅವನ್ನೆಲ್ಲ ಸ್ವಚ್ಛಂಗೆ ತೊಳೆದಿಟ್ಕೊಂಡೀನಿ. ಹಾಗೆ ಇಲ್ಲಿ ನೋಡಿ, ಮೊದಲ ಈ ಗೋಡೆಗೆ ಪೇಂಟ್ ಇತ್ತು ರೀ. ಅದೆಲ್ಲ ಏನಾಕಿತ್ತು, ಗ್ಯಾಸ್ ಹಚ್ಚನ ಗ್ಯಾಸಿನ ಜಳ ಬಡಿದು ಅಲ್ಲೆಲ್ಲ ಪೇಂಟೆಲ್ಲ ಹೋಗಿಬಿಡ್ತೈತೆ ರೀ. ಅದಕ್ಕೋಸ್ಕರ ಅಲ್ಲಿ ಪೇಂಟ್ ಬೇಡ ಅಂತೇಳಿ ಇಲ್ಲಿ ಈ ರೀತಿ ಒಂದು ಟೈಲ್ಸನ್ನು ಹಾಕ್ಸಿದ್ವಿ. ನೋಡಿ, ಟೈಲ್ಸ್ ಮೊದಲಿದ್ದಿಲ್ಲ, ಈ ಟೈಲ್ಸನ್ನು ಹಾಕ್ಸಿವಿ. ಈಗ ನೋಡಿ, ಇಲ್ಲೇ ನಿನ್ನೆ ಅಂತೆ ಅಮಾವಾಸ್ಯೆ ಇತ್ತಲ್ರಿ, ಎಷ್ಟೊಂದು ಕಾಯಿ ಹೊಡೆದಿದ್ವಿ. ಅಮಾವಾಸ್ಯೆ ಕಾಯಿ ಇದ್ದು ಅವನ್ನ ಏನು ಮಾಡೀನಿ, ಈಗೆಲ್ಲ ಸ್ವಚ್ಛಂಗೆ ಏನು ಮಾಡೀನಿ, ಒರೆಸ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡೀನಿ, ಕೊಬ್ಬರಿ ಅಂಟು ಮಾಡ್ಬೇಕಂತೇಳಿ. ಈಗಾಗಲೇ ನಾನು ಹಿಂದಿನ ವಿಡಿಯೋದಾಗ ಬೆಲ್ಲದ ಕೊಬ್ಬರಿ ಅಂಟನ್ನು ಹೇಗೆ ಮಾಡೋದು ಅಂತ ರೆಸಿಪಿಯನ್ನು ಮಾಡಿಬಿಟ್ಟೀನಿ ರೀ. ನೀವು ಬೇಕಂದ್ರೆ ಹಿಂದಿನ ವಿಡಿಯೋದಾಗ ಚೆಕ್ ಮಾಡಿರಿ. ಹಾಗೆ ಚಕ್ಲಿ ಮಾಡೋದಕ್ಕಂತೇಳಿ ಇಲ್ಲೇ ಒಂದು ದಿವಸ ರೇಷನ್ ಅಕ್ಕಿನ ಹುರಿದಿಟ್ಕೊಂಡೇನಿ ರೀ. ಚಕ್ಲಿ ಮಾಡೋ ವಿಡಿಯೋನ ನಾನು ಇನ್ನೂ ಶೇರ್ ಮಾಡಿಲ್ಲ. ಯಾವಾಗಾರ ಟೈಮ್ ಸಿಕ್ಕಾಗ ಆ ಒಂದು ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡಿರಿ, ಶೇಂಗಾ ಸಹಿತ ಹುರಿದು ಇಟ್ಕೊಂಡೀನಿ ಉಂಡೆ ಮಾಡೋದಕ್ಕಂಥೇಳಿ. ಅಂದರೆ ನಾವು ಅಮಾವಾಸ್ಯೆ ಆದ ನಂತರ ಮರನೇ ದಿನದಿಂದ 5 ದಿನಕ್ಕೆ ಹಾಲು ಎರಿತಾರಲ್ರಿ, ಹಿಂಗಾಗಿ ಅಮಾವಾಸ್ಯೆ ಮರುದಿವಸ ನಾವು ಉಂಡೆ ಮಾಡೋದಕ್ಕೆ ಚಾಲೂ ಮಾಡ್ತೀವಿ. ಅಂದರೆ 4-5 ಥರ ಉಂಡೆ ಮಾಡೋ ದಿನ 1 ಥರ 2 ಥರ ಉಂಡೆಯನ್ನು ಮಾಡಿ ತೆಗಿತೀನಿ. ಅದಕ್ಕೋಸ್ಕರ ನಾನು ಅಕ್ಕಿ ಮತ್ತು ಶೇಂಗಾನೆಲ್ಲ ಹುರಿದು ಇಟ್ಕೊಂಡಿದ್ದೆ ರೀ. ಹಾಗೆ ಕೊಬ್ಬರಿ ಅಂಟನ್ನು ಮಾಡಿ ನಾನು ಒಂದು 2 ತಾಟಿಗೆ ತುಪ್ಪ ಹಚ್ಚಿ ವಡೆ ಮಾಡೋದಕ್ಕೆ ಹಾಕೀನಿ ರೀ. ಇದೆಲ್ಲ ತಾಟಿಗೆ ಹಾಕಿ ಒಂದು 5 ನಿಮಿಷ ಆರಿದ ನಂತರ ನಾನಿಲ್ಲಿ ವಡೆಯನ್ನು ಕೊರೆದಿಟ್ಕೊಂಡೇನಿ ರೀ. ತುಂಬ ಚೆನ್ನಾಗಾಗುತ್ತೆ ರೆಸಿಪಿ. ಕೊಬ್ಬರಿ ಮಿಠಾಯಿ ಅಂತೂ ಮಸ್ತ್ ಆಕತ್ರಿ. ಸಕ್ಕರೆ ಹಾಕಿ ಮಾಡೋದಕ್ಕಿಂತ ಬೆಲ್ಲ ಹಾಕಿ ಮಾಡೋದಂತೂ ತುಂಬಾ ಚೆನ್ನಾಗಾಗುತ್ತೆ. ಕೊಬ್ಬರಿ ಅಂಟನ್ನು ಹಾಕಿದ ತಕ್ಷಣ ನಾನು ಮತ್ತೆ 1 kg ಅಷ್ಟು ಬುಂದಿ ಲಾಡುವನ್ನು ಮಾಡೀನಿ ರೀ. ಬುಂದಿದ ಉಂಡೆಯನ್ನು ಮಾಡಿ ನಾನು ಉಂಡೆ ಕಟ್ಟಿ ಒಂದು ಸ್ಟೀಲಿನ ಡಬ್ಬದಾಗ ಹಾಕಿಟ್ಟೆ. ಬುಂದಿದ ಉಂಡೆ ರೆಸಿಪಿಯನ್ನು ವಿಡಿಯೋ ಮಾಡೀನಿ ರೀ. ನೆಕ್ಸ್ಟ್ ಟೈಮ್ ನಿಮ್ಗೆ ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ನೋಡಿ, ಈಗ ನಾನು 5ನೇ ದಿನ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ 4 ದಿನದ ಒಳಗೆ ನಾನು ಎಲ್ಲ ಕರ್ಚಿಕಾಯಿ, ಉಂಡೆ, ಚಕ್ಲಿ, ಚೋಡ ಎಲ್ಲವನ್ನು ಮಾಡಿ ಈ ರೀತಿ ಒಂದೆಲ್ಲ ಡಬ್ಬದೊಳಗೆ ಹಾಕಿ ಮೇಲಿಟ್ಟಿನಿ ರೀ. ಅವತ್ತು 5ನೇ ದಿನ ಹಾಲು ಎರಿಯೋದ್ರಿಂದ ಅವನ್ನೆಲ್ಲವನ್ನು ತಳಗೆ ತೊಗೊಂಡು ನಿಮಗೆಲ್ಲ ರೆಸಿಪಿಗಳನ್ನು ತೋರಿಸ್ತೀನಿ. ನೋಡ್ರಿ ಇಲ್ಲೇ ಸ್ಟಾರ್ಟಿಂಗ್ ತೋರಿಸ್ತಾ ಇದ್ದೀನಿ. ಚಕ್ಲಿಯನ್ನು ಮಾಡೀನಿ. ಒಂದು 2 kg ಅಕ್ಕಿಲೇ ಮಾಡಿದ್ದು ಅದಾವೆ ರೀ.
ಡಬ್ಬಿ ದೊಡ್ಡದಿರೋದ್ರಿಂದ ಇಷ್ಟ ಕಾಣಿಸ್ತಾವೆ. ಇವು 2 kg ಚಕ್ಕಲಿ ಅದಾವೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು 2 ಕಿಲೋದಷ್ಟು ಕರ್ಚಿಕಾಯನ್ನು ಮಾಡೀವಿ. ಹಾಗೆ 1 kg ಲಡ್ಕಿ ಉಂಡೆಯನ್ನು ಮಾಡೀನಿ ರೀ. ಲಡ್ಕಿ ಉಂಡೆ ಕೂಡ ನಾನು ವಿಡಿಯೋ ಶೇರ್ ಮಾಡೀನಿ ರೀ, ಹಿಂದಿನ ವಿಡಿಯೋದಾಗ ಐತಿ. ಈ ಉಂಡೆ ಅಂತೂ ಮಸ್ತ್ ಆಕಾವ್ರಿ. ಎಲ್ಲ ಉಂಡೆಗಿಂತ ಭಾರಿ ಚಲೋ ಆಕಾವು. ಒಂದ್ಸರಿ ಟ್ರೈ ಮಾಡಿರಿ, ಹಿಂದಿನ ವಿಡಿಯೋ ಚೆಕ್ ಮಾಡ್ಕೊಂಡು. ಇಲ್ಲಿ ನೋಡ್ರಿ, 1 kg ಅಷ್ಟು ಬುಂದಿದ ಉಂಡೆ ಮಾಡೀನಿ. ಇಲ್ಲಿ 1 kg ರವೆ ಉಂಡೆ ಮಾಡೀನಿ. ಇಲ್ಲಿ 1 kg ಅಷ್ಟು ಶೇಂಗಾದ ಉಂಡೆಯನ್ನು ಮಾಡೀನಿ ರೀ. ಇಲ್ಲಿ ನೋಡ್ರಿ, 2 ಥರ ಚೂಡಾನ ಹಚ್ಕೊಂಡೀನಿ. ನೋಡಿ, ನಾವು ನಾಗಪ್ಪನ ಹಾಲು ಎರೆಯೋದಕ್ಕಂತೇಳಿ ಎಲ್ಲ ಬಾಣ, ಪೂಜೆ ಸಾಮಾನು, ಹಾಲು, ಕೊಬ್ಬರಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡೀನಿ. ಹಾಗೆ ನಾವು ಇಲ್ಲೇ ಮನೆಯಲ್ಲಿರೋ ನಾಗಪ್ಪಕ್ಕಿಂತ ನಾವು ಹಾಲು ಹಾಕಿ ಗೋಧಿ ಹಿಟ್ಟಿಲ್ಲೇ ಹುತ್ತಪ್ಪನ ಮಾಡ್ತೀವಿ ರೀ. ನಾಗಪ್ಪನ ಮಾಡಿ ಅದಕ್ಕೆ ಹಾಲು ಎರಿತೀವಿ. ನಮ್ಮ ಮನೆ ಪದ್ಧತಿ ಅದು. ಹಾಗೆ ನೋಡಿ, ನಾವೆಲ್ಲರೂ ಮನೆಯವರೆಲ್ಲರೂ ಕೂಡಿ ನಾಗಪ್ಪನಿಗೆ ಹಾಲು ಎರಿಬೇಕಂತ ರೆಡಿ ಮಾಡಿಕೊಂಡು ತುಪ್ಪದ ದೀಪವನ್ನು ಬೆಳಗಿ ಎಲ್ಲರೂ ಕೂಡಿ ನಾವು ಫ್ಯಾಮಿಲಿ ಮೆಂಬರ್ಸ್ ಕೂಡಿ ನಾಗಪ್ಪನಿಗೆ ಹಾಲು ಎರೆದ್ವಿ. ಈ ವರ್ಷ ಏನು ನಾವು ಗ್ರ್ಯಾಂಡಾಗಿ ಆಚರಣೆ ಮಾಡಲಿಲ್ಲ, ಸಿಂಪಲ್ಲಾಗಿ ಮನೆಯವರೆಲ್ಲರೂ ಕೂಡಿ ನಾಗಪ್ಪನಿಗೆ ಹಾಲು ಎರೆದು ಭಕ್ತಿಯಿಂದ ಬೇಡ್ಕೊಂಡ್ವಿ. ನಂತರ ನೋಡಿರಿ, ಮರನೇ ದಿನ ನಾವು ಅಂದರೆ ಮರುದಿನ ಬೆಳಗ್ಗೆ ನಾವು ಮತ್ತೆ ಹೊರಗಿನ ಹಾಲು ಎರಿಬೇಕಲ್ರಿ, ಹೊರಗಿನ ನಾಗಪ್ಪಗೆ. ಹೀಗಾಗಿ ಬೆಳಗ್ಗೆ ನಾವು ಬೇಳೆ ಹಾಕಿ ನೈವೇದ್ಯವನ್ನು ಮಾಡಿಕೊಂಡು ಹೊರಗಡೆ ಹೋಗಿ ನಾಗಪ್ಪಗೆ ಹಾಲು ಎರೆದು ಬಂದ್ವಿ. ಹಾಲು ಎರೆದು ಬಂದು ಪ್ರತಿ ವರ್ಷ ನಾವು ಗಂಗಾ ಮಾತೆಗೆ ಪೂಜೆಯನ್ನು ಮಾಡ್ತೀವಿ, ಉಡಿ ತುಂಬಿ. ಹೀಗಾಗಿ ಹೊಲದ ಪಕ್ಕದಲ್ಲೇ ಇರುವಂಥ ಹೊಳೆಗಂಗಾ ಹೋಗಿ ನಾವು ಪೂಜೆ ಮಾಡೋಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಇವಾಗ ನೋಡಿ, ನಾವು ಹೊಳೆ ದಂಡೆಗೆ ಹೋಗಿ ಗಂಗಾ ಮಾತೆಗೆ ಸೀರೆಯನ್ನು ಇರಿಸಿ ಉಡಿ ತುಂಬಿ ಪೂಜೆ ಮಾಡಿದ್ವಿ. ನಂತರ ನಾವು ಇಲ್ಲಿ ಕೊಡಗೂಸ್ ಮಕ್ಕಳಿಗೆ ಉಡಿಯನ್ನು ತುಂಬಿ ಆರತಿ ಮಾಡಿದ್ವಿ. ನೋಡಿ, ನಾವು ನಿನ್ನೆ ಮಾಡಿದ್ವಲ್ರಿ ನಾಗಪ್ಪನ ಮನೆಯಲ್ಲಿ. ಆ ನಾಗಪ್ಪನ ಹಾಲು ಎರೆದು ನಾವು ಒಂದು ಡಬ್ಬ ಒಳಗೆ ಹಾಕಿಟ್ಟಿರ್ತೀವಿ. ಮರನೇ ದಿನ ಬೆಳಗ್ಗೆ ತಂದು ನಾವು ಹೊಳೆ ಒಳಗೆ ಬಿಡ್ತೀವಿ ರೀ ಅದನ್ನು. ಈಗೆಲ್ಲ ಅದನ್ನೇ ಹೊಳೆ ಒಳಗೆ ಬಿಟ್ಟು ಅದ ಡಬ್ಬದಾಗ ಹೊಳೆ ನೀರನ್ನು ತುಂಬ್ಕೊಂಡು ಮನೆಗೆ ಒಯ್ತೀವಿ. ಹಾಗೆ ವೀಕ್ಷಕರಲ್ಲಿ ಒಂದು ಮನವಿಯನ್ನು ಮಾಡ್ಕೋತೀನಿ, ಇದನ್ನು ನೋಡಿದಂಥ ಯಾರೇ ಆಗಲಿ ಹೊಳೆಯಲ್ಲಿ ಇಳಿಯೋ ಪ್ರಯತ್ನವನ್ನು ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಹೊಳೆ ತುಂಬ ಆಳವಾಗಿರುತ್ತೆ. ಹೀಗಾಗಿ ತುಂಬ ಡೇಂಜರಸ್ ಅಂತ ಹೇಳ್ತೀನಿ. ನಂತರ ನೋಡಿರಿ, ಎಲ್ಲ ಹೊಳೆಗಂಗಾದೇವಿಯ ಪೂಜೆಯನ್ನು ಮುಗಿಸ್ಕೊಂಡು ಎಲ್ಲರೂ ಕೂಡಿ ಒಂದೆರಡು ಫೋಟೋಗಳನ್ನು ಹೊಡ್ಕೊಂಡ್ವಿ. ಪ್ರತಿ ವರ್ಷವೂ ಎಲ್ಲರೂ ಸೇರಿ ಬಂದು ಪೂಜೆ ಮಾಡ್ಕೊಂಡು ಒಂದು ಫೋಟೋ ಹೊಡ್ಕೊತೀವಿ. ಅದಾದ ನಂತರ ಈ ಪಂಚಮಿ ಹಬ್ಬಕ್ಕೆ ಜೋಕಾಲಿ ಆಡದೇ ಇದ್ದರೆ ಹೇಗೆ? ಪಂಚಮಿ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ಜೋಕಾಲಿ. ಮಕ್ಕಳು 1-2 ಸರಿ ಜೋಕಾಲಿಯನ್ನು ಆಡಿದರು. ಅಲ್ಲೇ ಹೊಲದಲ್ಲಿರುವಂಥ ಮನೆಯಲ್ಲಿ ಸಣ್ಣ ಜೋಕಾಲಿ ಕಟ್ಟಿದ್ರು. ಆ ಜೋಕಾಲಿಯನ್ನು ಆಡಿ ನಾವು ವಾಪಸ್ ಮನೆ ಕಡೆ ಹೋಗ್ಬೇಕ್ರಿ. ಅಲ್ಲೇ ಹೂವು ಮತ್ತು ಹಣ್ಣು ಇದ್ದು ರೀ ಹೊಲದಾಗ, ಅವನ್ನಷ್ಟು ಹರ್ಕೊಂಡು ಹೋಗ್ತಾ ಇದ್ದೀವಿ. ಸರಿ, ಹಾಗಿದ್ರೆ ಇವತ್ತಿನ ಒಂದು ಪಂಚಮಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದೇ ರೀತಿಯ ಹೊಸ ವ್ಲಾಗ್ನೊಂದಿಗೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.